ಸಿಲಿಕಾನ್ ಸಿಟಿ ವಾಹನ ಸವಾರರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಸರ್ಕಾರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗುತ್ತೆ ಟೋಯಿಂಗ್. ರೋಡ್ನಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಎತ್ತಂಗಡಿ ಮಾಡಿಬಿಡ್ತಾರೆ. ನಿಂತಿದ್ದಂಥ ಟೋಯಿಂಗ್ ಈಗ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಇನ್ಮುಂದೆ ಎಲ್ಲೆಂದಲ್ಲಿ ಗಾಡಿ ನಿಲ್ಲಿಸಿದ್ರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿದ್ರೆ ಎತ್ತಂಗಡಿ ಆಗೋದು ಫಿಕ್ಸ್. 21 ದಿನಗಳ ಡೆಡ್ ಲೈನ್. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ 21 ದಿನಕ್ಕಿಂತ ಹೆಚ್ಚಿನ ಸಮಯ ವೆಹಿಕಲ್ಸ್ ನ ನಿಲ್ಲಿಸಿದ್ರೆ ಹರಾಜು ಹಾಕ್ಬಿಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮೊನ್ನೆನೇ ವಾರ್ನ್ ಮಾಡಿದ್ರು. ಡಿಸಿಎಂ ಬೆನ್ನಲ್ಲೇ ಈಗ ಗೃಹ ಸಚಿವರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಟೋಯಿಂಗ್ ನಿಂತು ಹೋಗಿತ್ತು, ಸಂಪೂರ್ಣವಾಗಿ ಸ್ಟಾಪ್ ಆಗ್ಬಿಟ್ಟಿತ್ತು, ಜನ ಕೂಡ ಏನೋ ನೆಮ್ಮದಿಯಾಗಿದ್ರು. ಈಗ ಮತ್ತೆ ಟೋಯಿಂಗ್ ಆರ್ಭಟ ಶುರುವಾಗುವಂತ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಬಟ್ ಯಾವ ಕಾರಣಕ್ಕೆ ರೀಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ? ವಿದ್ಯಾ, ವಾಹನ ಟೋಯಿಂಗ್ ಕಿರಿಕಿರಿಯಿಂದ ಪಾರಾಗಿದ್ದಂತಹ ಬೆಂಗಳೂರಿನ ಜನತೆಗೆ ಇದೀಗ ಮತ್ತೆ ಶಾಕ್ ಎದುರಾಗಿರುವಂತದ್ದು. 2022ರಲ್ಲಿ ಬೊಮ್ಮಾಯಿ ಸರ್ಕಾರ ಈ ಟೋಯಿಂಗ್ ಅನ್ನ ರದ್ದು ಮಾಡಿತ್ತು. ಆದ್ರೆ ಈಗ ಮತ್ತೆ ಟೋಯಿಂಗ್ ಮಾಡುವಂತಹ ಸೂಚನೆಯನ್ನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಕೊಟ್ಟಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ ಸಮಸ್ಯೆ. ಒಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಅಂದ್ರೆ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಕಾಮಗಾರಿ ಆಗ್ತಾ ಇದೆ, ಮೆಟ್ರೋ ಕಾಮಗಾರಿ ಆಗ್ತಾ ಇದೆ. ಇದೆಲ್ಲರ ಬಗ್ಗೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮೊನ್ನೆ ಟೋಯಿಂಗ್ ಬಗ್ಗೆ ಮಾತನಾಡಿದ್ರು. ಅದಾದ ಬಳಿಕ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಟೋಯಿಂಗ್ ಬಗ್ಗೆ ಅಧಿಕೃತವಾಗಿ ಮಾತನಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಟೋಯಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹೊರಗಿನ ಸಿಬ್ಬಂದಿಯನ್ನ ಜೊತೆಗೆ ಹೊರಗಡೆ ಬಾಡಿಗೆಗೆ ವೆಹಿಕಲ್ ಅನ್ನ ಪಡೆದು ಟೋಯಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಅಂದ್ರೆ ಇನ್ಮುಂದೆ ಏನಾದ್ರೂ ಟೋಯಿಂಗ್ ಮಾಡಿದ್ರೆ ಅದನ್ನ ಸ್ವತಃ ಇಲಾಖೆಯ ವಾಹನವನ್ನ ಬಳಸ್ಕೊಂಡು ಟೋಯಿಂಗ್ ಮಾಡಲಾಗುತ್ತೆ. ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನೇ ಬಳಸ್ಕೊಂಡು ಟೋಯಿಂಗ್ ಅನ್ನ ಮಾಡೋದಕ್ಕೆ ಈಗಾಗಲೇ ಒಂದು ಹಂತದ ಸಭೆಯನ್ನ ಮಾಡಿ ಅದರಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನ ಯಾವ ಭಾಗಗಳಲ್ಲಿ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಈ ಹಿಂದೆ ಅಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇದ್ರೂ ಕೂಡ ವಾಹನ ಸವಾರರು ತಮ್ಮ ವೆಹಿಕಲ್ ಅನ್ನ ಪಾರ್ಕ್ ಮಾಡ್ತಾರೆ. ಆದ್ರೆ ಪೊಲೀಸರು ಅಂದ್ರೆ ಟ್ರಾಫಿಕ್ ಸಿಬ್ಬಂದಿ ಅದನ್ನ ಟೋಯಿಂಗ್ ಮಾಡುವಂತಹ ಕೆಲಸವನ್ನ ಮಾಡಲ್ಲ, ಬದಲಾಗಿ ಅದರ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಅದಾದ ಬಳಿಕ ಅಂದ್ರೆ ಅವರೇನಾದ್ರೂ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಫೈನ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಈ ಟೋಯಿಂಗ್ ಫೈನ್ ಏನಿದೆ ಅದನ್ನ ಕೂಡ ವಸೂಲು ಮಾಡುವಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ನೇರವಾಗಿ ಎಲ್ಲಾದ್ರೂ ನೋ ಪಾರ್ಕಿಂಗ್ ಅಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡಿದ್ರೆ ಅವರ ಒಂದು ವೆಹಿಕಲ್ ಅನ್ನ ಟೋಯಿಂಗ್ ಮಾಡಲಾಗುತ್ತೆ. ಅಂದ್ರೆ ಈ ಹಿಂದೆ ಯಾಕದು ರದ್ದಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ 2022ರಲ್ಲಿ ಒಬ್ಬ ಡೆಲಿವರಿ ಬಾಯ್ ತನ್ನ ವಾಹನವನ್ನ ಅಂದ್ರೆ ದ್ವಿಚಕ್ರ ವಾಹನವನ್ನ ರಸ್ತೆ ಬದಿ ನಿಲ್ಲಿಸಿರ್ತಾನೆ. ಆ ಸಂದರ್ಭದಲ್ಲಿ ಅದನ್ನ ಟೋಯಿಂಗ್ ಸಿಬ್ಬಂದಿ ಟೋ ಮಾಡ್ತಾರೆ. ಆದ್ರೆ ಆತ ತನ್ನ ವಾಹನವನ್ನ ಟೋ ಮಾಡ್ತಾ ಇದ್ದಂಗೆ ಅದರ ಹಿಂದೆ ಓಡ್ತಾನೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಜೊತೆಗೆ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿಯನ್ನ ಜೊತೆಗೆ ಸರ್ಕಾರದವರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಟೋಯಿಂಗ್ ಅನ್ನ ರದ್ದು ಮಾಡ್ತಾರೆ. ಆದ್ರೆ ಈಗ ಮತ್ತೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಜೊತೆಗೆ ನೋ ಪಾರ್ಕಿಂಗ್ ಅಲ್ಲಿ ಜನ ವಾಹನವನ್ನ ಪಾರ್ಕ್ ಮಾಡ್ತಾ ಇರುವಂತದ್ದು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಟೋಯಿಂಗ್ ಅನ್ನ ಶುರು ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಸಲ ಅಂದ್ರೆ ಈಗ ಮತ್ತೊಂದು ಸುತ್ತಿನ ಒಂದು ಚರ್ಚೆಯನ್ನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.